ಹುಳಿಯಾರು ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲ, ಸಿಬ್ಬಂದಿಯೂ ಇಲ್ಲ. ಗ್ರಾಮೀಣ ಭಾಗದ ಬಡ ಜನರ ಜೀವಕ್ಕಿಲ್ವ ಗ್ಯಾರಂಟಿ? ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದ್ರೆ ರಾಜ್ಯದ ಜನತೆ 16 ಭಾಗ್ಯಗಳನ್ನ ನೀಡಿರುವ ಸರ್ಕಾರ ಆರೋಗ್ಯ ಭಾಗ್ಯವನ್ನ ನೀಡುವ ವಿಚಾರದಲ್ಲಿಯೇ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಯಾಕಂದ್ರೆ ರಾಜ್ಯದ ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಇಲ್ಲ, ಸಿಬ್ಬಂದಿಯೂ ಇಲ್ಲ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಿತಿ ಕೂಡ ಇದರಿಂದ ಹೊರತಾಗಿಲ್ಲ. ಹೌದು, ಹುಳಿಯಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇಲ್ಲ, ಸಿಬ್ಬಂದಿಯೂ ಇಲ್ಲ. ಇದರಿಂದಾಗಿ ಅಲ್ಲಿನ ಸ್ಥಳೀಯರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಬರಕನಹಾಳ್ ಗ್ರಾಮದ ರಸ್ತೆ ಬದಿಯಲ್ಲಿ 65 ವರ್ಷದ ಬಡ ವೃದ್ಧೆಯೊಬ್ಬರು ತಲೆ ಸುತ್ತಿ ಬಿದ್ದಿದ್ರು. ಮಧ್ಯಾಹ್ನದ ಹೊತ್ತು ಈ ಘಟನೆ ನಡೆದಿದ್ರೂ ಯಾರೊಬ್ಬರೂ ಆ ವೃದ್ಧೆಯ ಸಹಾಯಕ್ಕೆ ಬಂದಿರಲಿಲ್ಲ. ಈ ವೇಳೆ ತಿಮ್ಮನಹಳ್ಳಿ ಗ್ರಾಮದ ಶಿವ ಮತ್ತು ದರ್ಶನ್ ಎಂಬ ಯುವಕರು ಮಾನವೀಯತೆಯನ್ನ ಮೆರೆದಿದ್ರು. ತಲೆ ಸುತ್ತಿ ಬಿದ್ದಿದ್ದ ವೃದ್ಧೆಯನ್ನ ಆಸ್ಪತ್ರೆಗೆ ಸೇರಿಸಲು ಮುಂದಾಗಿದ್ರು. ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರಾದ್ರೂ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬಾರದ ಕಾರಣ ಖಾಸಗಿ ಆಟೋ ಮುಖಾಂತರ ಹುಳಿಯಾರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಆಸ್ಪತ್ರೆಗೆ ಹೋಗ್ತಿದ್ದಂತೆ ಶಾಕ್ ಎದುರಾಗಿತ್ತು. ತುರ್ತು ಚಿಕಿತ್ಸೆಗೆಂದು ಅರ್ಜಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ವೈದ್ಯರು ಇಲ್ಲ, ಸಿಬ್ಬಂದಿಯೂ ಇಲ್ಲ. ಸುಮಾರು ಅರ್ಧ ಗಂಟೆ ಕಾದ್ರೂ ಯಾರೂ ಬಂದಿರಲಿಲ್ಲ. ಸುಮಾರು ಅರ್ಧ ಗಂಟೆ ಕಾದ ಬಳಿಕ ನರ್ಸ್ ಬಂದು ಚಿಕಿತ್ಸೆ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಹೋಗ್ತೀವಿ, ಆಟೋದವ್ರು ಇಳಿಸ್ಕೊಡ್ರಿ ಪೇಷಂಟ್ ಅಂತ ಹೇಳ್ತಾರೆ. ಆ ಪೇಷಂಟ್ ಇಳಿಸ್ಕೊಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಒಳಗಡೆ ಯಾರು ನರ್ಸ್ ಇಲ್ಲ, ಒಂದು ಡಾಕ್ಟರ್ ಇಲ್ಲ. ಟೈಮು 6 ಗಂಟೆ ಆಯಿತು, 6 ಚಿಲ್ಲರೆ ಆಯಿತು. 6 ಕಾಲ ನಾವು ಟೈಮಿಂಗ್ಸ್ ನೋಡಿಲ್ಲ ಸರ್. ಇರಲಿ, ಈಗಂದ್ರೆ ನರ್ಸು ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನರ್ಸು ಇಲ್ಲ, ಡಾಕ್ಟ್ರು ಇಲ್ಲ, ಯಾರು ಇಲ್ಲ. ಹಾಂ, ಇಲ್ಲಿ ಪಶು ವೈದ್ಯದಲ್ಲಿ ಹೋಗ್ತಿದ್ದಂಗೆ ನಾಯಿಗೆ ಟ್ರೀಟ್ಮೆಂಟ್ ಬೇಗ ಕೊಟ್ಬಿಡ್ತಾರೆ. ಆದರೆ ಸರ್ಕಾರಿ ಹಾಸ್ಪಿಟ್ಲಿಗೆ ಕೊಡ್ತಾ ಇಲ್ಲ. ಅಂದ್ರೆ ಯಾಕೆ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ? ಈಗ ಒಂದು ಜೀವ ಎಷ್ಟು ಮುಖ್ಯ ಸರ್. ಈಗ ಆಯ್ತು, ನೀವು ಅಜ್ಜಿ ತೋರಿಸಿದ್ರಿ ಅಲ್ಲಿ? ತೋರಿಸಿದ್ವಿ. ಯಾರು ಬರಲೇ ಅಲ್ವಾ, ಏನು ಕತೆ ಅಂತ? ಒಬ್ಬರು ಅದೇ ಹೇಳಿಲ್ಲ ಸರ್. ಪಶು ವೈದ್ಯ ಕರ್ಕೊಂಡು ಹೋದ್ರೆ ಇಮಿಡಿಯೇಟ್ಲಿ ಅದು ಕೇರ್ ಮಾಡಿ ಒಂದು ಬಾಟ್ಲಾದರೂ ಹಾಕ್ತಾರೆ ಒಂದು ಪಕ್ಷ. ಆದರೆ ಇಲ್ಲಿ ಹುಳಿಯಾರು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು ಹಾಸ್ಪಿಟ್ಲಲ್ಲಿ, ಸಾರ್ವಜನಿಕ ಹಾಸ್ಪಿಟ್ಲ್. ಹೇಳಿ. ಕರ್ಕೊಂಡು ಹೋದ್ರೆ ಡಾಕ್ಟರ್ ಇರಲ್ಲ, ವೈದ್ಯಕೀಯ ಸಿಬ್ಬಂದಿ ಯಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಲ್ಲ. ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟು ಅಲ್ಲಿ ಇನ್ನೊಬ್ರು ಬಂದರು, ಯಾರೋ ನರ್ಸ್, ಅವ್ರ ಹೆಸರು ಗೊತ್ತಿಲ್ಲ ನಮ್ಮದು. ನರ್ಸ್ ಬಂದು ಏನರಪ್ಪ ಏನಿದು ಕತೆ ಅಂತ ಹೇಳಿದ್ರು. ಕೊಟ್ಟರು ಅವರು? ಟ್ರೀಟ್ಮೆಂಟ್ ಕೊಡಲಿಲ್ಲ, ಸಡನ್ನಾಗಿ ಕೊಡಲಿಲ್ಲ. ಯಾರು ಇರ್ಕೊಂತಿರೋದು, ಕರ್ಕೊಂಬರ್ರಿ ಅಜ್ಜಿ, ಅಲ್ಲಿ ಕರ್ಕೊಂಬರ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಕರ್ಕೊಂಡೋಗಿ ಅಜ್ಜಿ ಟ್ರೀಟ್ಮೆಂಟ್ ಕೊಡ್ಸಿವಿ. ಟ್ರೀಟ್ಮೆಂಟ್ ಅಜ್ಜಿಗೆ BP ಎಲ್ಲ ಚೆಕ್ ಮಾಡಿದ್ರು. BP ಚೆಕ್ ಮಾಡಿ ಸುಸ್ತಾಗ್ತೈತೆ, ಅಜ್ಜಿ ORS ಕೊಡಿಸ್ರಿ, ಕರ್ಕೊಂಡೋಗ್ರಿ, ಬೇರೆ ಕಡೆ ಕರ್ಕೊಂಡೋಗ್ರಿ ಅಂತ ಹೇಳಿದ್ರು. ನಾವೆಲ್ಲಿ ಕರ್ಕೊಂಡೋಗೋಣ ಸರ್? ನೆಕ್ಸ್ಟ್ ಏನು ಮಾಡಿದ್ರು? ನೆಕ್ಸ್ಟು ಚಿಕ್ಕನಗ್ನಳ್ಳಿಗೆ ಹಾಕೋದ್ರಲ್ಲ, ಚಿಕ್ಕನಗ್ನಳ್ಳಿ ಆಂಬುಲೆನ್ಸ್ ಮಾಡ್ಕೊಂಡ್ವಿ. ಆಂಬುಲೆನ್ಸ್ ಮಾಡಿ ಸೀದಾ ಅವ್ರ ಊರಿಗೆ ಕರ್ಕೊಂಬಂದು, ಅವ್ರ ಊರಿಂದ ಅವ್ರ ಮಗ ಇದ್ನಂತೆ, ಅವ್ರ ನಟರಾಜು ಅಂತ ಅವ್ರ ಮಗನ ಹೆಸರು. ಅವ್ರ ಮಗನು ಅಜ್ಜಿನೂ ಕುಂಡ್ರಿಸಿ ಸೀದಾ ಅವರು ಚಿಕ್ಕನಗ್ನಳ್ಳಿಗೆ ಕಳಿಸಿದ್ರು. ಇನ್ನು ಇದು ಕೇವಲ ಹುಳಿಯಾರು ಆಸ್ಪತ್ರೆಯ ಪರಿಸ್ಥಿತಿಯಲ್ಲ. ಬಹುತೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಿತಿಯೂ ಹೀಗೆ ಇದೆ. ಸರ್ಕಾರ ಈ ಆಸ್ಪತ್ರೆಗೆ ಸುಸಜ್ಜಿತವಾದ ಕಟ್ಟಡಗಳನ್ನು ಕಟ್ಟಿಸಿಕೊಟ್ಟಿದೆ. ಆದರೆ ಇಲ್ಲಿ ಜನರಿಗೆ ಚಿಕಿತ್ಸೆ ನೀಡಬೇಕಾದ ವೈದ್ಯರೇ ಇಲ್ಲ, ಸಿಬ್ಬಂದಿಯೇ ಇಲ್ಲ. ಅಂಥದ್ರಲ್ಲಿ ಆಸ್ಪತ್ರೆ ಇರೋದಾದ್ರೂ ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.